ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರ ಸಾಕಷ್ಟು ವರ್ಷಗಳಿಂದನೂ ಕೂಡ ಚರ್ಚೆಗೆ ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗ್ತಿರುವಂಥದ್ದು. ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಅಂದರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ JCB ತಂದು ಅವರ ಒಂದು ಸಮಾಧಿ ಇದ್ದಂಥ ಜಾಗವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿರುವಂಥದ್ದು. ಈಗ ನಾವು ಕೂಡ ಅದೇ ಒಂದು ಜಾಗದಲ್ಲಿ ಕೂಡ ಇರುವಂಥದ್ದು. ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ನಿನ್ನೆ JCBಯನ್ನು ತಂದು ಇಲ್ಲಿ ನೆಲಸಮ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅದನ್ನು ಈಗ ಈ ಒಂದು ವಿಚಾರ ಏನಿದೆ ಆ ಒಂದು 10 ರಿಂದ 20 ಗಂಟೆ ವಿಚಾರ ಅದು ಕೋರ್ಟ್ನಲ್ಲಿ ಕೂಡ ಇರುವಂಥದ್ದು. ಕೋರ್ಟ್ ಇತ್ಯರ್ಥ ಆಗದಲ್ಲೇ ಈಗ ಈ ರೀತಿಯಾಗಿ ಮಾಡಿರೋ ತಪ್ಪು ಅಂತೇಳಿ ಈಗಾಗಲೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಜನ ಕೂಡ ಸೇರಿದ್ದಾರೆ, ಮತ್ತು ಗಲಾಟೆಗಳಾಗ್ತಿದೆ, ಪ್ರತಿಭಟನೆ ಆಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಅಂದರೆ ಇದೊಂದು ರೀತಿ ಸೂಕ್ಷ್ಮತೆ ವಿಚಾರ. ಪ್ರತಿ ವರ್ಷವೂ ಕೂಡ ಯಾವುದಾದ್ರು ಒಂದು ವಿಚಾರಕ್ಕೆ ಈ ಒಂದು ಜಾಗ ಆಗಿರ್ಬೋದು ಅಥವಾ ಸಮಾಧಿ ಆಗಿರ್ಬೋದು ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಈ ಒಂದು ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಅವರ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಈಗ ಅವರನ್ನು ಮಾತಾಡ್ಸೋಣ. ಮೇಡಮ್, ಈ ಒಂದು ವಿಚಾರ ಯಾವ ರೀತಿಯಾಗಿ ನೀವು ಖಂಡಿಸ್ತೀರಾ ಅಂತ? ಸರ್, ಏನು ಕಾಣಿಸೋದು? ಅನ್ಯಾಯ ಅಲ್ವಾ ಇದು? ಅಲ್ಲ, ಬದುಕಿರೋ ತನಕನೂ ಕಿರುಕುಳ ಕೊಟ್ಟರು, ಹಿಂಸೆ ಕೊಟ್ಟರು, ಆದರೂ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದರು. ಕಡೆ ಮೂವಿನೂ ಇಟ್ಟೇ ಸರ್, ಅದು ಅವರು ಪಂಚ ಭಾಷೆಲಿ ಆ್ಯಕ್ಟ್ ಮಾಡವ್ರೆ, ಪಂಚ ಭಾಷೆಲು ಹೀರೋಗೆ ಆ್ಯಕ್ಟ್ ಮಾಡವ್ರೆ ಸರ್. ಅವ್ರಿಗೊಂದು ವ್ಯಾಲ್ಯೂ ಬೇಡವಾ ಸರ್? ಹೋಗಲಿ. ಏನು ಸರ್ ಇದಿಷ್ಟೊಂದು ಅನ್ಯಾಯ ಸರ್? ಪ್ರತಿಯೊಬ್ಬರು ತನ್ನ ಸ್ವಂತ ಜಾಗದಲ್ಲಿ ಊಟ ಕೊಡಬೇಕು, ಇಲ್ಲ ಬರ್ಮಾಡ್ಕೊಳ್ಬೇಕು ಸರ್. ಇದೇ ಸರ್ ಒಂದು ಮೆಸೇಜ್. ಇಲ್ಲದ್ರೆ ನೋಡಿ ಈ ಥರ ಅನ್ಯಾಯ ಸಾವು ಸರ್. ಸತ್ರು ಇವ್ರ ಮೇಲೆ ಜಿದ್ದೋಗ್ಲಿಲ್ವಾ ಸರ್? ಇವ್ರಿಗೆ ಬದುಕಿರೋ ತನಕ ಜಿದ್ದೋಗ್ಲಿಲ್ಲ. ಈಗ 75th ಇಯರು ತುಂಬ ಆಡಂಬರದಿಂದ ಭರ್ಜರಿಯಿಂದ ಮಾಡೋಣಂತಿದ್ವಿ. ಕಿಚ್ಚು ಸರ್ ಅವ್ರಿಗೆ. ಆ ಕಟ್ಔಟ್ ಜಾತ್ರೆ ಆಯ್ತಲ್ಲ ಸರ್, ತಡ್ಕೊಳಕ್ಕಾಗಲಿಲ್ಲ ಸರ್. ಏನು ಸರ್, ಒಂದು ಸ್ಟಾರ್ಗೆ ಇಷ್ಟೊಂದು ಒಂದು ಸ್ಟಾರ್ಗೆ ಇಷ್ಟೊಂದಾ ಸರ್? ಈಗ ಸರ್ ಸೆಪ್ಟೆಂಬರ್ 18 ಅವ್ರ ಬರ್ಡೇಗೆ ಅಲ್ವಾ ಇಷ್ಟೊಂದು ಕಿಚ್ಚ? 75th ಇಯರ್ ಅಲ್ವಾ ಸರ್ ಅವ್ರದ್ದು? ಇಷ್ಟೊಂದು ಜನಕ್ಕೆ ಕಿಚ್ಚಿರುತ್ತಾ ಸರ್? ನೋಡಿ ಸರ್, ಇವಾಗ ಈ ಇನ್ಸಿಡೆಂಟ್ ಆಗಿದೆಯಲ್ಲ, ಇದು ರೆಕಾರ್ಡೇ ಸರ್. ದಿಸ್ ಆಲ್ಸೋ ಇಸ್ ಎ ರೆಕಾರ್ಡ್. ಯಾವ ಸ್ಟಾರ್ಗೂ ಆಗಿಲ್ವಲ್ಲ ಸರ್ ಈ ಥರ? ವರ್ಲ್ಡಲ್ಲಿರೋ ಯಾವ ಸ್ಟಾರ್ಗೂ ಇಷ್ಟೊಂದು ಸರ್? ಅದೊಂದು ಪುಣ್ಯ ಜಾಗ ಸರ್ ಅದು. ಅದನ್ನು ಬೇರೆ ನಟರು ಯಾರಿಗೂ ಕೂಡ ಸರ್ ಕೊಡ್ತೀವಿ ಅಂದರೆ ತಗೊಳಕ್ಕೆ ರೆಡಿ ಇದ್ವಲ್ಲ ಸರ್. ಏನಕ್ಕೆ ಸರ್ ಹಿಂಗೆ ಮಾಡಿದ್ರು ಇವರು? ಹೋರಾಟ ನಡೀತಿದೆ ಅಂದರೆ ಹೋರಾಟ ನಡೀತಿದೆ. ಇಟ್ಸ್ ಎ ಫೈಟ್ ಕೋರ್ಟಲ್ಲಿತ್ತು. ಇದು ಯಾವ ಸರ್ ನ್ಯಾಯ? ಇದು ಯಾರೋ ದೊಡ್ಡ ಷಡಾಂತರ ಇದೆ ಸರ್ ಇದರಿಂದ. ಆದರೆ ಇದು ತುಂಬ ಮೋಸ ಸರ್. ಅಂದರೆ ಇಲ್ಲಿ ಅಭಿಮಾನಿಗಳು ಸಹ ಹೇಳ್ತಿರುವಂಥದ್ದಷ್ಟೇ. ಅಂದರೆ ಇದೊಂದು ದೊಡ್ಡ ಮೋಸ. ಇಲ್ಲಿ ಹಿಂದೆ ಯಾರೋ ಕೈವಾಡ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಈ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಪೊಲೀಸು ಪ್ರೊಟೆಕ್ಷನನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಸಾಕಷ್ಟು ಸೂಕ್ಷ್ಮ ಒಂದು ವಿಚಾರ ಇದು. ಪ್ರತಿ ವರ್ಷವೂ ಕೂಡ ಯಾವುದರಲ್ಲಾರು ಒಂದು ವಿಚಾರವಾಗೂ ಕೂಡ ಈ ಒಂದು ಏನು ಜಾಗ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಕೆಂಗೇರಿ ಠಾಣಾ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ, ACP ಬಂದಿದ್ದಾರೆ, ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಮತ್ತು ಈಗಾಗಲೇ ಏನು KSRP ತುಕಡಿಯನ್ನು ಸಹ ನಿಯೋಜನೆಯನ್ನು ಮಾಡಿರುವಂಥದ್ದು. ಅಂದರೆ ಈ ಒಂದು ವಿಚಾರ ಈಗಾಗಲೇ ಕೋರ್ಟ್ನಲ್ಲಿ ಕೂಡ ಇತ್ತು, ಹೈಕೋರ್ಟ್ನಲ್ಲಿ ಕೂಡ ಇತ್ತು. ಅಂದರೆ ಈಗಾಗಲೇ ಏನು ಕಾರ್ತಿಕ್ ರೆಡ್ಡಿ ಅಂತ ಏನಿದ್ದಾರೆ, ಬಾಲಕೃಷ್ಣ ಅವರ ಮೊಮ್ಮಗ, ಅವರೀಗ ಕೇಸ್ ಹಾಕೊಂಡಿರುವಂಥದ್ದು. ಬಾಲಕೃಷ್ಣ ಅವರು ಒಂದು ಕಾಲದಲ್ಲಿ ಇಲ್ಲ ಏನು ವಿಷ್ಣುವರ್ಧನ್ ಅವರ ಕೊಡುಗೆ ತುಂಬ ಇದೆ, ಅವರು ನನ್ನ ಜಾಗದಲ್ಲೇ ಇರಲಿ ಅಂತ ಒಂದು ವಿಚಾರವಾಗಿ ಆ ಒಂದು ಸಮಾಧಿಯನ್ನು ಬಿಟ್ಕೊಟ್ಟಿದ್ರು ಅನ್ನೋ ಮಾತಿದೆ. ಆದರೆ ಅದನ್ನು ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ಈಗ ಅವರ ಮೊಮ್ಮಗ ಕಾರ್ತಿಕ್ ರೆಡ್ಡಿ ಅಂತೇಳಿ ಹೈಕೋರ್ಟ್ ಮೆಟ್ಲೆ ಇರ್ತಾರೆ. ಹೈಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರ ಇನ್ನೂ ಕೂಡ ಏನು ನಡೀತಾ ಇತ್ತು. ಆ ಒಂದು ವಿಚಾರ ನಡೀತಾ ಇದ್ದಂತೆಗೆ ಈಗ ಏನು ನೆಲಸಮ ಮಾಡಿದ್ದಾರೆ. ಅಂದರೆ ಅವ್ರು ಹೇಳ್ತಿರುವಂಥದ್ದು ನಮ್ಮ ಕಡೆ ಆಗಿದೆ ತೀರ್ಪು ಅಂತೇಳಿ. ಸೊ ಹೀಗಾಗಿ ಆದರೆ ಇಲ್ಲಿ ತೀರ್ಪು ಏನು ತೀರ್ಪು ಯಾರ ಕಡೆನೂ ಆಗಿಲ್ಲ, ಇನ್ನೂ ಕೂಡ ತೀರ್ಪು ಬಂದಿಲ್ಲ ಅಂಥೇಳಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ KSRP ತುಕಡಿ ಕೂಡ ಈಗಾಗಲೇ ಬಂದಿರುವಂಥದ್ದು. ನೀವು ಕೂಡ ಆ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಯಾಕಂದರೆ ರಾತ್ರಿ ವೇಳೆಯಲ್ಲೂ ಕೂಡ ನಿನ್ನೆ ಆಗಿರೋದ್ರಿಂದಾಗಿ ಇವತ್ತು ರಾತ್ರಿ ಏನಾದ್ರು ಬಂದು ಗಲಾಟೆ ಆಗುವಂಥದ್ದು, ಆ ರೀತಿಯಾಗಿ ಏನು ಕಾನೂನು ಸುವ್ಯವಸ್ಥೆ ಹಾಳಾಗುವಂಥದ್ದು ಈ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಏನು ಪೊಲೀಸರು ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇದ್ದಾರೆ. ಇನ್ನು ಈ ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಗಮನಿಸಿದ್ದಾರೆ ಕೋರ್ಟ್ನಲ್ಲಿರುವಂಥ ವಿಚಾರ. ಸೊ ಹೀಗಾಗಿ ಯಾರು ಕೂಡ ಇದಕ್ಕೆ ತಲೆ ಹಾಕಬಾರ್ದು ಅಂತೇಳಿ ಇಲ್ಲಿರುವಂಥ ಕೆಲವೊಂದು ಲೋಕಲಿಸ್ಟು ಕೂಡ ಅಷ್ಟೇ. ಎಡಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈಗಾಗಲೇ ಏನು ಈ ಒಂದು ಸಮಾಧಿಯ ಬಳಿ ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ಸುದ್ದಿಯಲ್ಲಿದೆ. ಸೊ ಹೀಗಾಗಿ ಇಲ್ಲೂ ಬಂದು ಅವರು ಯಾತಕ್ಕೋಸ್ಕರ ಹೀಗಾಯಿತು ಅಂತಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಪೊಲೀಸರನ್ನು ಕೂಡ ಅವರು ಚದುರಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಒಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಇದ್ದಂತಹ ಈ ಒಂದು ವಿಚಾರ ಈಗ ಮತ್ತೆ ಒಂದು ರೀತಿ ಸುದ್ದಿಯಾಗಿರುವಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ರೀತಿಯಾದಂಥ ಆದೇಶ ಕೊಡುತ್ತೆ ಅಂತ ನಾವು ಸಹ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.